ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರ ಮಕ್ಕಳೇ, ಈ ದಿನ ಮತ್ತೆ ನಿಮ್ಮನ್ನು ಸಂಧಿಸೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರ ನಾಮ ಮಹಿಮೆ ಹೊಂದಲಿ. ಬನ್ನಿರಿ, ಈ ದಿನ ಕರ್ತನ ನಾಮ ಯಾವ ರೀತಿ ಮಹಿಮೆ ಪಡಿಸುವುದೆಂದರೆ ಪ್ರಾರ್ಥನೆಯಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ನಾವು ಹಾಡಾಗಿ ಆರಾಧನೆಯಾಗಿ ಆತನನ್ನು ಮಹಿಮೆ ಪಡಿಸಬೇಕು. ನಮ್ಮ ಆರಾಧನೆ ನಮ್ಮಲ್ಲಿ ವಾಕ್ಯವನ್ನು ಉಚ್ಚರಿಸುವಾಗ ಅದು ಆರಾಧನೆಯಾಗಿ ಕರ್ತನ ನಾಮ ಮಹಿಮೆ ಹೊಂದಬೇಕು ಅಂತ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಏನು ಮಾಡಬೇಕು? ಭಯಭಕ್ತಿಯಿಂದ ಆತ್ಮ, ಪ್ರಾಣ, ಶರೀರವನ್ನು ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸ್ಕೊಡ್ಬೇಕು. ವಾಕ್ಯದ ಮೂಲಕವಾಗಿ ನಿಮಗೇನು ಬೇಕು ದೇವರು ಖಂಡಿತವಾಗಲೂ ಅದನ್ನು ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೀವು ಭಯಭಕ್ತಿಯಿಂದ ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ, ನಿಮ್ಮನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಪರಿಶುದ್ಧಾತ್ಮನೇ, ನಮ್ಮನ್ನು ಕೈ ಹಿಡಿದು ನಡೆಸು ಪರಿಶುದ್ಧಾತ್ಮನೇ ಅಂತ ನೀವು ಕೇಳಬೇಕು. ಅರ್ಥ ಆಯ್ತಾ? ನೀವು ಪ್ರಾರ್ಥನೆ ಮಾಡ್ತಾ ಇದ್ದರೆ ನಾನು ಅಭಿಷೇಕದಲ್ಲಿ ವಾಕ್ಯಗಳನ್ನು ನುಡಿಯುತ್ತಾ ಅಭಿಷೇಕ ನಿಮ್ಮನ್ನು ಮುಟ್ಟುತ್ತದೆ. ಎಲ್ಲಿ ಅಭಿಷೇಕ ಇಳಿಯುತ್ತದೋ, ಎಲ್ಲಿ ಪರಿಶುದ್ಧಾತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಓದಿಕೊಳ್ಳೋಣ. ಐಶಾಯ. ಎಲ್ಲರೂ ಸತ್ಯವೇದ ವಾಕ್ಯಗಳನ್ನು ತೆಗಿಬೇಕು. ಯೂಟ್ಯೂಬ್ ಆನ್ ಮಾಡಿದೆ, ಸಿಸ್ಟ್ರು ಬಂದಿದ್ದಾರೆ. ಕರ್ತನ ನಾಮ ಮಹಿಮೆ ಪಡಿಸೋಣ. ಈ ದಿನ ದೇವ್ರು ಏನು ಮಾತಾಡ್ತಾ ಇದ್ದಾರೆ ನನ್ನ ಹತ್ರ ಅಂತ ಉತ್ಸಾಹದೊಂದಿಗೆ, ದಾಹದೊಂದಿಗೆ ನೀವು ಕುಳಿತುಕೊಳ್ಳುವಾಗ ದೇವರು ಖಂಡಿತವಾಗ್ಲೂ ನಿಮ್ಮ ಹತ್ರ ಮಾತಾಡ್ತಾರೆ. ಐಶಾಯ ತೆಗಿರಿ. ಏಷಾಯ 40:27-31 ನಾವು ಧ್ಯಾನ ಮಾಡಿ, ಮತ್ತೆ 41 ಅಲ್ಲೇ ಇದೆ. 41 10-13 ನಾವು ಇವತ್ತು ಧ್ಯಾನ ಮಾಡುವವರಾಗಿದ್ದೇವೆ. ಬನ್ನಿರಿ, ಯಾವ ರೀತಿ ದೇವರು ಬಳಲಿ ಹೋದವರನ್ನು ಹೇಗೆ ಬಲಪಡಿಸಿ ಎಬ್ಬರಿಸ್ತಾರೆ ಅನ್ನೋದು ನೋಡಿಕೊಳ್ಳೋಣವೇ? ಬನ್ನಿ ಓದಿಕೊಳ್ಳೋಣ ನನ್ನ ಜೊತೆಯಲ್ಲಿ. ನಿಮ್ಮ ಮನೆಗಳಲ್ಲಿ ಆಗಲಿ, ನೀವು ಬಸ್ಗಳಲ್ಲಿರ್ಬೋದು, ಕಾರುಗಳಲ್ಲಿರ್ಬೋದು, ಆಟೋಗಳಲ್ಲಿರ್ಬೋದು, ಇಲ್ಲ PGನಲ್ಲಿರ್ಬೋದು, ಹಾಸ್ಟೆಲಲ್ಲಿರ್ಬೋದು. ನೀವೇನು ಮಾಡಬೇಕು? ಏಷಾಯ 40:27 ತೆಗಿರಿ. 27-28 ನಾನು ಓದ್ತಾ ಕರ್ತನ ನಾಮದಲ್ಲಿ ಮಹಿಮೆ ಪಡಿಸ್ತಾ ನಾನು ಹೋಗುವಾಗ ನೀವು ಶ್ರದ್ಧೆಯಿಂದ ನನ್ನೊಟ್ಟಿಗೆ ನೀವು ಓದಬೇಕು. ಬನ್ನಿರಿ ಓದಿಕೊಳ್ಳೋಣ. ಏಷಾಯ 40:27. ಯಾಕೋಬೇ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ಯಾಕೋಬೇ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ಯಾರು ಹೇಳ್ತಾ ಇರೋದಿಲ್ಲಿ? ಬಳಲಿ ಹೋದವರು. ಅವ್ರು ಹೇಳ್ತಾ ಇದ್ದಾರೆ, ಯಾಕೋಬೇ ಇಸ್ರಾಯೇಲೇ, ಒಬ್ರಿಗೊಬ್ರು ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗ್ಬಿಟ್ಟಿದೆಯಾ, ನನ್ನನ್ನು ಅವ್ರು ಕಂಡುಕೊಳ್ತಾ ಇಲ್ವಾ ದೇವರು ಅಂತ ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತೀ? ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಮ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಬಳಲಿ ಹೋದವರನ್ನು ಯೆಹೋವನು ಮಾತಾಡ್ತಾ ಇದ್ದಾರೆ. ನೀವು ಕೇಳಿಸ್ಕೊಂಡಿಲ್ವಾ? ನೀವು ಗ್ರಹಿಸ್ಕೊಳ್ಳಿಲ್ವಾ? ನಾನು ಏನು ವಾಕ್ಯದಲ್ಲಿ ಮಾತಾಡಿದ್ದೀನಿ? ನೀವು ಯಾಕೆ ಬಳಲ್ತೀರಾ? ಭೂಮಿಯ ಕಡೆಗರವರೆಗೂ ನಾನು ನಿರ್ಮಿಸಿದ ಪ್ರತಿಯೊಬ್ಬರನ್ನು, ದಣಿದು ಬಳಲುವವರೆಲ್ಲರನ್ನು ನಾನು ಪರಿಶೋಧನೆ ಮಾಡಿ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತೇನೆ. ಹಂಗಂದ್ರೆ ಏನು ದೇವರ ಮಕ್ಕಳೇ? ನೀವು ಸೋತೋಗಿದ್ದೀರಾ, ಬಳಲೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ದೇವ್ರೇನು ಮಾಡ್ತಾರೆ? ನ್ಯಾಯವಾಗಿ ವಾಕ್ಯದ ಪ್ರಕಾರವಾಗಿ ನಡೆಯುವವರು, ಇಲ್ಲ ನಡೆಯದೇ ಇರುವರು, ಬಳಲಿದವರನ್ನು ದೇವರು ಏನು ಮಾಡ್ತಾ ಇದ್ದಾರೆ? ಸೋತವನಿಗೆ ತ್ರಾಣವನ್ನು, ಬಳಲಿದವನಿಗೆ ಬಹುಬಲವನ್ನು ನಾನು ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಯಾವ ರೀತಿ ವಾಗ್ದಾನ ಮಾಡ್ತಾ ಇದ್ದಾರೆ ಅಂತ ಕೆಳಗಡೆ ಓದಿಕೊಳ್ಳೋಣವೇ? ಬನ್ನಿ ಓದಿಕೊಳ್ಳೋಣ. ಯುವಕರು ಕೇಳಿಸ್ಕೊಳ್ರಿ, ಓದ್ಕೊಳ್ರಿ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರೋ,
ಎಲ್ಲರೂ ದಣಿಯುತ್ತಾರೆ, ಬಳಲ್ತಾರೆ. ಆದರೆ ದೇವರನ್ನೇ ಎದುರು ನೋಡ್ತಾ ಇದ್ದಾರಲ್ಲ ಅಂಥವ್ರಿಗೆ ದೇವರು ಮಾತಾಡ್ತಾ ಇದ್ದಾರೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು, ನಡೆದು ಬಳಲರು. ಯೆಹೋವನೇ, ದೇವರೇ, ನೀನೇ ನಮಗೆ ಬಲಪಡಿಸ್ತೀಯಪ್ಪ. ಈ ವಿಷಯ ಇದೆ, ಈ ವಿಷಯಕ್ಕೆ ಬಿಡುಗಡೆ ಕೊಡಪ್ಪ, ನಿನ್ನ ಕೃಪೆ ನನ್ನ ಮೇಲೆ ಇರಲಿ ಅಂತ ಹೇಳಬೇಕು. ಅರ್ಥ ಆಯ್ತಾ? ಆಗ ದೇವರನ್ನೇ ದೃಷ್ಟಿಸಿ ನೋಡ್ತಾ ಇರೋರಿಗೆ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ನೀನು ಬಳಲೋದಿಲ್ಲ, ದಣಿಯೋದಿಲ್ಲ. ಆ ರೀತಿಯಾಗಿ ನಿನ್ನನ್ನು ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡಿಸಿ ಬಲವನ್ನು ನಿನಗೆ ನಾನು ಕೊಡ್ತೀನಿ ಅಂತ ದೇವರಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಎಲ್ಲರೂ ಸಂತೋಷವಾಗಿ ಕೇಳ್ತಾ ಇದ್ದೀರಂದರೆ, ಇದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀರಂದರೆ ಕರಗಳನ್ನೆತ್ತಿ ಅಪ್ಪಗೆ ಮಹಿಮೆ ಪಡಿಸ್ರಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬನ್ನಿರಿ, ಅದೇ ಕೆಳಗಡೆ ಇರುವ ವಾಕ್ಯ ಅಲ್ವಾ, 41, 10-13, 10, 11, 13 ಓದಿಕೊಳ್ಳೋಣ. ನಾನೇ ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು. ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು, ಅವರು ನಿನಗೆ ಕಾಣಿಸಿದರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ನೋಡಿ, ದೇವರು ಹೇಳ್ತಾ ಇದ್ದಾರೆ, ನಿನಗೆ ವಂಚನೆ ಮಾಡುವವರು ಎಲ್ಲರೂ ನಿನ್ನಿಂದ ಬಿಟ್ಟು ಹೋಗ್ತಾರೆ, ನಿನ್ನ ಹತ್ರ ಯಾರು ಇರೋದಿಲ್ಲ. ಅಂಥವ್ರನ್ನ ನಾನು ಏನು ಮಾಡ್ತೀನಿ, ಹೊಡಿತೀನಿ ಅಂತಲೇ ಅರ್ಥ. ಇದು ಅರ್ಥ ಆಯ್ತಾ? ಹಾಗಾದರೆ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ, ನೀನು ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೀನಿ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ನೀಟಿ ನಿನಗೆ ಆಶೀರ್ವಾದ ಮಾಡಿ ಸಹಾಯ ಮಾಡ್ತೀನಿ ಅಂತ ದೇವರು ಮಾತಾಡ್ತಾ ಇದ್ದಾರೆ. ನಿನಗೆ ವಿರುದ್ಧವಾಗಿ ಎದ್ದೇಳುವ ಯುದ್ಧ ಯಾವುದು ನಿನ್ನನ್ನು ಮುಟ್ಟಲ್ಲ, ದೇವರು ಮಾತಾಡ್ತಾ ಇದ್ದಾರೆ. ಅದೇ 13 ಮಾತಾಡ್ತಾ ಇದ್ದಾರೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡುತ್ತೇನಲ್ಲ. ನಿನ್ನ ಕೈ ಹಿಡಿದು ನಾನು ನಡೆಸ್ತಾ ಇದ್ದೀನಲ್ಲ, ನೀನು ನನ್ನನ್ನೇ ನೋಡ್ತಾ ಇದೆಯಲ್ಲ, ನಾನು ಹೇಗೆ ನಿನ್ನನ್ನು ಕೈ ಬಿಡಲು ಸಾಧ್ಯ? ಒಂದು ಕಾಲಕ್ಕೂ ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ಅರ್ಥ ಆಯ್ತಾ? ನಾನು ಮಾತು ಕೊಟ್ಟರೆ ಈ ಮಾತು ದೇವರದು. ಅರ್ಥ ಆಯ್ತಾ? ಜೀವವುಳ್ಳ ದೇವರದು. ದೇವರೇ ಮಾತಾಡ್ತಾ ಇರೋದು. ನಾನು ಮಾತು ಕೊಟ್ಟರೆ ಅದನ್ನು ಮಾತು ತಪ್ಪಿಸುವ ದೇವರು ನಾನಲ್ಲ. ಭಯಪಡಬೇಡ, ನಿನ್ನ ಕೈ ಹಿಡಿದು ನಾನು ನಡೆಸ್ತಾ ಇದ್ದೀನಿ. ನೀನು ಎಂಥ ಪರಿಸ್ಥಿತಿನಲ್ಲಿದ್ದರೂ, ಯಾವ ವಿಷಯದಲ್ಲಿದ್ದರೂ, ಕುಟುಂಬದಲ್ಲಿ ಏನೋ ಹೇಳಿಕೊಳ್ಳಕ್ಕಾಗದೇ ಇರುವ ವಿಷಯಗಳಿರ್ಬೋದು, ಹೃದಯದಲ್ಲಿ ನೊಂದೋಗ್ತಾ ಇರೋದು, ಒಂದು ವೇಳೆ ಭಯಪಡುವ ವಿಷಯ ಇರ್ಬೋದು, ಯಾವುದೇ ಇದ್ದರೂ ಎಲ್ಲವೂ ದೇವರಿಗೆ ಗೊತ್ತು. ರೋಗದಲ್ಲಿರ್ಬೋದು, ಕಾಲೇಜಿಗೆ ಸೀಟ್ ಸಿಕ್ಕಿಲ್ಲ ಅಂತಿರ್ಬೋದು, ಕಾಲೇಜ್ಗೆ ಹಣ ಕಟ್ಟೋಕ್ಕಾಗಲಿಲ್ಲ, ಸ್ಕೂಲ್ಗೆ ಹಣ ಕಟ್ಟೋಕ್ಕಾಗಿಲ್ಲ, ಈ ರೀತಿ ಎಲ್ಲ ಇರ್ಬೋದು. ಗಂಡ ಹೆಂಡ್ತಿರ ಮನಸ್ತಾಪ ಇರ್ಬೋದು, ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇಲ್ವೇ ಅಂತ ತಾಯಿಗೆ ವೇದನೆ ಇರ್ಬೋದು. ಅನ್ಯ ಜನಗಳು ಇಲ್ಲಿ ಇದ್ದರೆ, ಇದನ್ನು ನೋಡ್ತಾ ಇದ್ದರೆ ನಿಮಗೂ ಇದು ಅನ್ವಯಿಸುತ್ತದೆ. ಹಾಗಿರುವಾಗ ದೇವ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಹಿಡಿದು ನಡೆಸ್ತೀನಿ, ನೀನು ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ. ನೀನು ಮಾಡೋದು ಒಂದೇ ಮಾಡಬೇಕು, ನನ್ನನ್ನು ಎದುರು ನೋಡಬೇಕು, ಮನುಷ್ಯನ್ನ ನೋಡಬೇಡ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಮನುಷ್ಯ ಮಾತು ಕೊಟ್ಟರೆ ತಪ್ಪುತ್ತಾನೆ, ದೇವರು ಮಾತು ಕೊಟ್ಟರೆ ತಪ್ಪುವ ದೇವರಲ್ಲ. ಇದು ಜೀವವುಳ್ಳ ವಾಕ್ಯ. ಇದನ್ನು ನೀವು ಯಾವ ರೀತಿ ಪಡ್ಕೊಳ್ತೀರ ಒಳಗಡೆ ಆತ್ಮಕ್ಕೆ, ಆ ರೀತಿ ದೇವರು ನಿಮಗೆಲ್ಲ ಬಿಡುಗಡೆ ಕೊಟ್ಕೊಂಡು ನಿಮ್ಮನ್ನು ಆಶೀರ್ವದಿಸಿ, ಹಣ ವಿಷಯದಲ್ಲಿ, ಸೌಖ್ಯದ ವಿಷಯದಲ್ಲಿ, ಒಂದು ವೇಳೆ ಕೈ ಕಾಲುಗಳು ನೋವಿರ್ಬೋದು, ಆ ನೋವಿನ ವಿಷಯದಲ್ಲಿ ಎಲ್ಲದರಲ್ಲಿಯೂ ನಿಮಗೆ ಸೌಖ್ಯ ಕೊಡಲು ಸಾಧ್ಯ. ಮನೆ ವಿಷಯದಲ್ಲಿ ಎಲ್ಲದರಲ್ಲಿಯೂ ನೀವು ಯಾವುದು ವಿಷಯದಲ್ಲಿ ವೇದನೆ ಪಡ್ತಾ ಇದ್ರೋ ಎಲ್ಲದರಲ್ಲಿಯೂ ನಿಮಗೆ ಬಿಡುಗಡೆ ಕೊಟ್ಟು ಕೈ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯ ನಂದಲ್ಲ, ನಾನು ಬರೆದಿಟ್ಬಿಟ್ಟು ಏನು ಕೇಳ್ತಾ ಇಲ್ಲ, ಇದು ಜೀವವುಳ್ಳ ವಾಕ್ಯನೇ ನಾನು ನಿಮ್ಮ ಹತ್ರ ನುಡಿತಾ ಇರೋದು. ನುಡಿಯುವುದಕ್ಕೆ ದೇವರು ನನ್ನನ್ನು ಬಲಪಡಿಸಿ ನನ್ನನ್ನು ಆಶೀರ್ವದಿಸಿದ್ದಾರೆ. ನೀವು ಯಾವ ರೀತಿ ತೊಗೊಳ್ತೀರೋ ಆ ರೀತಿ ನೀವು ಆಶೀರ್ವಾದ ಪಡ್ಕೊಳ್ಬೋದು. ನಾನಂತೂ ಸದಾ ತೊಗೊಳ್ತೀನಿ. ಅರ್ಥ ಆಯ್ತಾ? ಆಳವಾಗಿ ತೊಗೊಳ್ತೀನಿ. ಯಾಕಂದರೆ
ನಮ್ಮ ದೇವರನ್ನು ಬಿಟ್ಟರೆ ಇನ್ಯಾರೂ ಸರಿ ಇಲ್ಲ ಈ ಲೋಕದಲ್ಲಿ. ಅರ್ಥ ಆಯ್ತಾ? ನಮ್ಮನ್ನು ಎಲ್ಲರೂ ಕೈ ಬಿಡ್ಬೋದು, ಆದರೆ ಕೈ ಬಿಟ್ಟರೂ ಅವ್ರನ್ನೂ ಪೋಷಿಸ್ತಾರೆ ದೇವರು, ನಮ್ಮನ್ನು ಪೋಷಿಸ್ತಾರೆ. ಕೋಪವಾಗಿರಬಾರ್ದು, ಅಗೆನೆಸ್ಟ್ ಆಗಿರ್ಬೋದು, ಹೊಟ್ಟೆ ಕಿಚ್ಚು ಪಡಬಾರ್ದು, ರೋಷಗೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಲೂ ಹೇಳಬಾರ್ದು ದೇವರ ಮಕ್ಕಳೇ. ಅರ್ಥ ಆಯ್ತಾ? ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಿನಗೇನು ಬೇಕು ದೇವರನ್ನೇ ದೃಷ್ಟಿಸಿ ನೋಡು. ಅರ್ಥ ಆಯ್ತಾ? ನಿನ್ನ ಹೃದಯ ಮನಸ್ಸು ಒಳ್ಳೆಯದಾಗಿ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ಒಪ್ಪಿಸಿಕೊಡು. ಕೆಟ್ಟ ಮಾರ್ಗದಲ್ಲಿ ನೀನು ನಡಿಬಾರದು, ಒಳ್ಳೆಯದಾಗಿ ಪರಿಶುದ್ಧತೆಯಲ್ಲಿ ಇಟ್ಕೊಳ್ಬೇಕು. ಅದೇ ದೇವರು ನಮಗೆ ಹೇಳ್ಕೊಡೋದು, ಪರಿಶುದ್ಧಾತ್ಮನೂ ನಮಗೆ ಅದೇ ಹೇಳ್ಕೊಡೋದು. ಈ ವಾಕ್ಯವೆಲ್ಲ ನಿಮ್ಮನ್ನು ಬಲಪಡಿಸಲಿ. ಇದೇ ಬಲದೊಂದಿಗೆ ನಾವು ಆಲಯಕ್ಕೆ ಹೋಗೋಣ. ಈ ಲೋಕದಲ್ಲಿ ನಮಗಾಗಿ ಆಲಯ ಕೊಟ್ಟಿದ್ದಾರೆ, ಬೋಧಕರುಗಳನ್ನು ಕೊಟ್ಟಿದ್ದಾರೆ. ಬೋಧಕರುಗಳ ಮೂಲಕವಾಗಿ ದೇವರು ಏನು ಮಾತಾಡ್ತಾರೆ ಅಂತ ಈ ವಾರಕ್ಕೆ ಬೇಕಾದ ಆಶೀರ್ವಾದ ನಾವು ಪಡ್ಕೊಂಡು ಬರೋಣ. ಬರೀ ಆಶೀರ್ವಾದ ಅಲ್ಲ, ಆಶೀರ್ವಾದ ಪ್ರೊಟೆಕ್ಷನ್ ಅಂದರೆ ಕಾವಲು, ನಮ್ಮ ಕುಟುಂಬಕ್ಕೆ, ನಮಗೆ, ನಮ್ಮ ಮನೆಗಳಿಗೆ ಕಾವಲು. ದೇವಸ್ವಾಮಿ ಬರೋ ಹತ್ರ ಆಯಿತು. ನಾವು ಆಯ್ತು ಪಡೋದಕ್ಕೆ ಎಲ್ಲದಕ್ಕೂ ನಮ್ಮನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮನ ಕರದಲ್ಲಿ ನಾವು ನಿದ್ರೆ ಮಾಡೋಣ. ಹೆಂಗಂದರೆ ನಾವು ರೆಸ್ಟ್ ತಗೊಳ್ಳೋಣ ಆತನದಲ್ಲಿ, ನಮ್ಮನ್ನು ಬಲಪಡಿಸಿ ನಡೆಸುವ ಪರಿಶುದ್ಧಾತ್ಮ. ಅರ್ಥ ಆಯ್ತಾ? ನಮ್ಮ ಪರಿಶುದ್ಧಾತ್ಮನು ನಾವು ಸೋತೋದ್ರು ನಮ್ಮ ಪರಿಶುದ್ಧಾತ್ಮ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಿಮ್ಮೆಲ್ಲರನ್ನು ಮನಸಾರ ನಾನು ಆಶೀರ್ವದಿಸ್ತಾ ಇದ್ದೀನಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಈ ವಾಕ್ಯ ನಿಮ್ಮೆಲ್ಲರಿಗೂ ದೇವರು ಖಂಡಿತವಾಗಲೂ ಕೈ ಹಿಡಿದು ನಡೆಸ್ತಾರೆ ಎಂದು ನಂಬಿಕೆಯಿಂದ ನಿಮ್ಮನ್ನು ಬ್ಲೆಸ್ ಮಾಡಿ ಕರ್ತನ ನಾಮ ಮಹಿಮೆ ಹೊಂದಲಿ ಎಂದು ತಗ್ಗಿಸಿ ಕರ್ತನ ಹತ್ರ ಒಪ್ಪಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮನ್ನು ಆಶೀರ್ವದಿಸ್ತಾರೆ ದೇವರು. ಅರ್ಥ ಆಯಿತಾ? ಗಾಡ್ ಬ್ಲೆಸ್ ಯು.